ಸಮಸ್ಯೆ ಹೇಳ್ತಾ ಇದ್ದಾರೆ. ದೇವರಾಜು, ನಿಮಗೆ ಮನೆ ಅಲಾಟ್ ಆಗಿತ್ತೇನಪ್ಪ? ಏನಾಯ್ತು ಹೇಳಪ್ಪ? ಬಿದ್ದಿರೋ ಮನೆ ಯಾರು? ಏನ್ ಅವ್ರ ಹೆಸರು? ಸುಧೀರ್ ಮತ್ತು ಕುಮಾರ್ ನಾಯಕ್ ಅನ್ನುವಂತಹ ಗ್ರಾಮ ಪಂಚಾಯತಿ ಸದಸ್ಯರು ನಿಮ್ಮ ಹತ್ರ 50,000 ರೂಪಾಯಿ ಕೇಳಿದ್ರು, ಕೊಟ್ರಾ? ಯಾವ್ರಿಗೆ? ಎಷ್ಟು ದಿವಸ ಆಯ್ತು ಕೊಟ್ಟು? 1 ವರ್ಷ ಆಯ್ತು. ಅದಾದ್ಮೇಲೆ ಏನಾಯ್ತು? ದುಡ್ಡು ಬಂತ? ಮಿಕ್ಕಿದ ಎಷ್ಟು ಬಂತು? ಬಿಲ್ಲು ನಿಮ್ ಪೂರ್ತಿ ಮನೆ 4 ವರ್ಷ ಬಂತು. ಈ 50,000 ಅವ್ರು ತಗೊಂಡ್ರು. 50,000 ಅವ್ರು ತಗೊಳ್ಳೋದಿಕ್ಕೆ ಕಾನೂನಲ್ಲಿ ಅವಕಾಶ ಇದೆಯಾ? ಈಗ ನೀನು ಅವ್ರಿಗೆ 50,000 ಕೊಟ್ಟಿರೋದಕ್ಕೆ ಏನಾದ್ರು ದಾಖಲೆ ಇದೆಯಾ? ಕ್ಯಾಶ್ ಅಲ್ಲೇ ಕೊಟ್ಟಿರೋದಾ? ಕ್ಯಾಶ್ ಅಲ್ಲೇ ಕೊಟ್ಟಿರೋದು. ಈಗ ಅವ್ರ ಏನಾದ್ರು ಪ್ರಮಾಣ ಗಿಮಾಣ ಮಾಡಿದ್ರೆ ನೀನ್ ಮಾಡ್ತೀಯಾ? 1 ತಿಂಗಳು. ಇವತ್ತೆಷ್ಟು ಡೇಟು? 16ನೇ ತಾರೀಕು, ಸೆಪ್ಟೆಂಬರ್ 15ನೇ ತಾರೀಕು ಒಳಗಡೆ ನೀವು ಇವತ್ತ ಲಂಚ ತಗೊಂಡಿದ್ರು, ಅದನ್ನ ಕೊಡ್ಲಿಲ್ಲ ಮುಂದಕ್ಕೆ ಅಂದ್ರೆ ನಾವು ನಿಮ್ಮ ಮೇಲೆ ಕಂಪ್ಲೇಂಟ್ ಕೊಟ್ಟು ಜೈಲಿಗೆ ಹಾಕಿಸ್ತೀವಿ ಅಂತ ಹೇಳ್ಬೋದಾ? ನಮಗ್ ಸುಲಭ. ಈಗ ಇವ್ರು ಹೇಳಿದರೆ ನೇರವಾಗಿ ಸಾಕ್ಷಿ ಇದೆ, ಕೊಟ್ಟಿರೋದಕ್ಕೆ ಸಾಕ್ಷಿಗಳಿರುತ್ತೆ, ಎಲ್ಲೋ ಒಂದ್ ಕಡೆ ಇರುತ್ತೆ. ಅವ್ರ ಮನೆಗೆ ಹೋಗಿರೋದು, ಮಾತಾಡಿರೋದು ಫೋನಲ್ಲೆಲ್ಲ ರೆಕಾರ್ಡ್ ಆಗಿರುತ್ತೆ. ಇದನ್ನ ತಗೊಂಡೋಗಿ ನಾವೀಗ ಲೋಕಾಯುಕ್ತ ಕೊಟ್ರೆ ಸುಧೀರ್ ಮತ್ತು ಕುಮಾರ್ ಇಬ್ರು ಜೈಲಿಗೆ ಹೋಗ್ತಾರೆ.